ಪ್ರಕರಣದ ತನಿಖೆಯನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಎಸಿಪಿ ಸೌತ್, ಬ್ರಹ್ಮಪುರ್ ಇನ್ಸ್ಪೆಕ್ಟರ್ ಸೋಮ್ಲಿಂಗ್ ಮತ್ತು ಅವರ ಎಂಟೈರ್ ಟೀಮ್ ಒಟ್ಟು 5 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಕಾರ್ಪೊರೇಷನ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ 3 ಜನ ಆರೋಪಿಗಳಿದ್ದಾರೆ. ಸಿಬ್ಬಂದಿಯವರನ್ನ ಈಗಾಗಲೇ ಬಂಧಿಸಲಾಗಿದೆ ಮತ್ತು ಯಾರಿಗೆ ಈ ಚೆಕ್ಗಳನ್ನ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ರು ಆ ಆರೋಪಿಗಳನ್ನು 2 ಜನ ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ. ಒಟ್ಟು 5 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಏನು 36 ಲಕ್ಷ ವಂಚನೆ ಮಾಡಿದ್ರು ಅದರಲ್ಲಿ 30,75,000 ಈಗಾಗಲೇ ಹಣವನ್ನ ನಾವು ವಶಪಡಿಸಿಕೊಂಡಿದ್ದೀವಿ. ಮತ್ತು ಇವರು ಏನು ಬೇರೆ ಕೆಲವು ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ರು ಅದರಲ್ಲಿ 49,000 ಅದನ್ನು ಕೂಡ ನಾವು ಈಗಾಗಲೇ ಬ್ಯಾಂಕಿಗೆ ಡೈರೆಕ್ಷನ್ಸ್ ನೀಡಿ ಫ್ರೀಸ್ ಮಾಡಿದ್ದೀವಿ. ಸೊ ನಿಯರ್ಲಿ 31.25 ಲ್ಯಾಕ್ ಅಷ್ಟು ಹಣ ಈಗಾಗಲೇ ವಶಪಡಿಸಿಕೊಂಡಿದ್ದೀವಿ. ಅದಲ್ಲದೆ ಈ ತನಿಖೆಯಲ್ಲಿ ಬಂದಿರೋ ಪ್ರಕಾರ ಈ ಆರೋಪಿಗಳು ಅದರಲ್ಲಿ ಪ್ರಮುಖವಾಗಿ ಏನು ಕಾರ್ಪೊರೇಷನ್ ಕಮಿಷನರ್ ಅವರ PA ಇದ್ದಾನೆ, ಅವನಿಗೆ ಬ್ಯಾಂಕಿನ ಒಂದು ಸಾಲ ತೀರಿಸಲಿಕ್ಕೆ ಆಗದೆ ಈ ಸಾಲದ ತೊಂದರೆಯಲ್ಲಿ ಬರ್ತಾ ಇರಬೇಕಾದ್ರೆ ಇವನಿಗೆ ಏನು ಪರಿಚಯ ಇದ್ದಾರೆ ಮತ್ತು ಸಹೋದ್ಯೋಗಿ ಅವ್ರ ಜೊತೆ ಒಂದು ಕಾನ್ಸ್ಪೆರಸಿ ಮಾಡಿ ಒಂದು ಈ ರೀತಿ ಪ್ಲಾನ್ ಮಾಡ್ತಾರೆ. ಆ ಪ್ಲಾನ್ ಏನಂತಂದ್ರೆ ಏರ್ಟೆಲ್ DDs ಬರುತ್ತೆ. ಈಗ ಏನು ರೋಡ್ ಕಟಿಂಗ್ ಚಾರ್ಜಸ್ಗೆ ಅವರು ದುಡ್ಡು ಕಟ್ಟಬೇಕು ಕಾರ್ಪೊರೇಷನ್ಗೆ, 5 DDಗಳನ್ನ ಇವನು PA ಕಲೆಕ್ಟ್ ಮಾಡ್ಕೊಂಡಿರ್ತಾನೆ. ಈ ಕಾರ್ಪೊರೇಷನ್ ಒಂದು ರೆಗ್ಯುಲರ್ ಜನರಲ್ ಅಕೌಂಟ್ ಇದೆ, ಆ ಅಕೌಂಟಿಗೆ ಆ DDಗಳನ್ನ ಡಿಪಾಸಿಟ್ ಮಾಡಬೇಕು. ಆ ರೆಗ್ಯುಲರ್ ಜನರಲ್ ಅಕೌಂಟಿಗೆ ಡಿಪಾಸಿಟ್ ಮಾಡಲಾರ್ದೆ ಏನು ಅಲ್ಲಿ ರೆಗ್ಯುಲರ್ ಆಗಿ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡಲಾರ್ದಂತ ಅಕೌಂಟ್ ಇದೆ, ಅದು ವಾಟರ್ ಸಪ್ಲೈ ಅಕೌಂಟ್. ಆ ವಾಟರ್ ಸಪ್ಲೈ ಅಕೌಂಟಿಗೆ ಒಟ್ಟು 5 DD, ಅದರಲ್ಲಿ 5 DDಯ ಮೊತ್ತ 1.86 crore ಈ ಏರ್ಟೆಲ್ ಕಂಪ್ನಿಯಿಂದ ಬಂದಿರೋಂಥದ್ದು ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಮಾಡೋ ಉದ್ದೇಶನೇ ಇದನ್ನ ಏನಂತಂದ್ರೆ ಈ ನಕಲಿ ಸಹಿ ಮಾಡಿ ಅಮೌಂಟ್ಗಳನ್ನ ಇವರು ವಿಡ್ರಾ ಮಾಡಿ ಶೇರ್ ಮಾಡ್ಬೇಕನ್ನೋ ಒಂದು ಸ್ಟ್ರಾಟಜಿ. ಅದರಲ್ಲಿ ಸಂಜೆ ಕಡೆ ಬರಬೇಡ ನಿಂದ್ರ ಸ್ವಲ್ಪ बोली बड़ा 2 सेकंड सर साइड आ रहे सर नो मनीष ना एक्सक्यूज अंदर है ओ मनीष भाई